ಉತ್ತಮ ಪರಿಸರದಿಂದ ಮಳೆ ಹಾಗೂ ಶುದ್ಧ ಗಾಳಿಯನ್ನ ಪಡೆಯುತ್ತೇವೆಯೋ ಅದರಂತೆ ಪರಿಸರ ದಿನದಂದು ಕೇವಲ ಕಾಟಾಚಾರಕ್ಕೆ ಸಸಿ ನೆಟ್ಟರೆ ಸಾಲದು, ಅದನ್ನ ಪೋಷಣೆ ಮಾಡುವುದು ನಮ್ಮ ಕರ್ತವ್ಯ. ಪರಿಸರ ಹಾಗೂ ಕೃಷಿ ನಡುವೆ ತಾಯಿಯ ನೆರಳಿನಂತೆ ಕರಳು ಬಳ್ಳಿ ಸಂಬಂಧವಿದೆ ಎಂದು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶ್ರೀಮತಿ ಎಂಎಸ್ ಶಶಿಕಲಾ ಅವರು ಬೇಲೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಹಳೇಬೀಡಿನಲ್ಲಿ ವಿಶ್ವ ಪರಿಸರದ ದಿನದ ಅಂಗವಾಗಿ ಸಸಿ ನೆಡುವ ಮೂಲಕ ವಿದ್ಯಾರ್ಥಿಗಳಿಗೆ ಸಸಿ ವಿತರಿಸಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಇನ್ನು ಪರಿಸರ ನಮಗೆ ತಾಯಿಯ ಕರಳು ಬಳ್ಳಿ ಇದ್ದಂತೆ, ಅದನ್ನ ಕೇವಲ ಒಂದು ದಿನ ಆಚರಣೆ ಮಾಡಿದರೆ ಸಾಲದು. ಹೆತ್ತ ತಾಯಿ ತನ್ನ ಮಕ್ಕಳನ್ನ ಆರೈಕೆ ಮಾಡುತ್ತಾಳೋ ಅದೇ ರೀತಿ ಪರಿಸರ ನಮ್ಮನ್ನ ಪ್ರತಿನಿತ್ಯ ಆರೈಕೆ ಮಾಡುತ್ತದೆ. ಇತ್ತೀಚಿನ ಆಧುನಿಕ ಯುಗದಲ್ಲಿ ನಾವು ಹಸಿರು ಕ್ರಾಂತಿ ಮಾಡುತ್ತೇವೆ, ಹಸಿರೇ ನಮ್ಮ ಉಸಿರೇ ಎಂದು ಹೇಳುತ್ತಾ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರ ನಾಶ ಮಾಡುತ್ತಿರುವುದು ಅತ್ಯಂತ ದುರಾದೃಷ್ಟಕರವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ, ಪರಿಸರ ಬೆಳೆಸಿದರೆ ಅದು ನಮ್ಮನ್ನ ಉಳಿಸುತ್ತದೆ ಎಂಬ ವೇದವಾಕ್ಯದಂತೆ ಇಂದಿನ ಯುವ ಜನಾಂಗ ಯಾವುದೇ ದುಶ್ಚಟಗಳಿಗೆ ಮಾರು ಹೋಗದೆ ಪ್ರತಿನಿತ್ಯ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು. ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್ ಮಾತನಾಡಿ, ಮನುಷ್ಯ ತನ್ನ ಕ್ರೂರತ್ವದಿಂದ ಪರಿಸರ ನಾಶ ಮಾಡುತ್ತಿದ್ದು, ಅಲ್ಲಿ ಜೀವಿಸುವ ಕೋಟಿ ಪ್ರಾಣಿ ಪಕ್ಷಿಗಳು ಪರಿಸರ ರಕ್ಷಿಸುತ್ತದೆ ಹೊರತು ನಾಶ ಮಾಡುವುದಿಲ್ಲ. ಬುದ್ಧಿವಂತನಾದ ಮನುಷ್ಯ ತನ್ನ ಹಣದಾಸೆಗೆ ಕಾಡನ್ನ ನಾಶ ಮಾಡಿಸಿ ಅವನ ಅವನತಿಗೆ ಅವನೇ ಕಾರಣನಾಗುತ್ತಾನೆ ಎಂದರು. ಕಾರ್ಯಕ್ರಮ ಚೆನ್ನಾಗಿದೆ ಅಂತ ನನ್ನ ಪ್ರಕಾರ ಕಾರ್ಯಕ್ರಮ ಚೆನ್ನಾಗಿದೆ ಅಂತಂದ್ರೆ ನಾವು ನೆಟ್ಟಿರೋಂತಹ ಗಿಡಗಳನ್ನ ನೀವು ಸಾಯದ ರೀತಿಲಿ ಚೆನ್ನಾಗಿ ಬೆಳೆಸ್ಬೇಕು. ಅವಾಗ ನಾವು ಬಂದು ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಒಳ್ಳೆ ಅರ್ಥಪೂರ್ಣವಾಗಿ ಅರ್ಥ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳ ನೀವೆಲ್ಲ ಇಲ್ಲಿ ದಿನ ಕುಡಿಯಕ್ಕೆ ನೀರು ತರ್ತೀರಿ, ಹೌದಲ್ವಾ? ಬಾಟ್ಲುಗಳಲ್ಲಿ ಸಂಜೆ ಹೋಗ್ಬೇಕಾದ್ರೆ ಎಷ್ಟೋ ಜನ ನೀರೇ ಕುಡ್ದಿರಲ್ಲ, ಹಾಗಾಗಿ ಬಾಟ್ಲ್ ಇಟ್ಕೊಂಡಿರ್ತೀರಿ, ಹೌದಾ? ಅದನ್ನೆಲ್ಲೋ ಚೆಲ್ಲ ಬದಲು ನೀವು ಹೋಗೋ ಟೈಮಲ್ಲಿ ಇಲ್ಲಿ ಗಿಡಗಳಿಗೆ ಚೆಲ್ಲಿದ್ರೆ ಇದು ಒಂದು ಅರ್ಥ ಆಗುತ್ತೆ, ಹೌದಾ? ಈ ಸಲ ನೀವು ತಿಳ್ಕೊಂಡಿರ್ಬೋದು, ಇಲ್ಲಿ ಒಬ್ರು ಟೀಚರ್ ಏನೋ ಇಲ್ಲಿ ಬ್ಯಾಗ್ ತಂದಿದ್ದಾರೆ. ಇದ್ರಲ್ಲಿ ಟ್ಯಾಗ್ಲೈನ್ ನೋಡಿದೆ, ಪ್ಲಾಸ್ಟಿಕ್ ತ್ಯಜಿಸಿ ಬಟ್ಟೆ ಚೀಲ ಬಳಸಿ ಅಂತ. ಈ ವರ್ಷದ ನಮ್ದು ಥೀಮ್ ಅದೇನೆ, ಲೆಟ್ಸ್ ಎಂಡ್ ಫಾರ್ ಪ್ಲಾಸ್ಟಿಕ್ ಪೊಲ್ಯೂಷನ್, ಪ್ಲಾಸ್ಟಿಕ್ ಮಾಲಿನ್ಯವನ್ನ ಅಂತ್ಯಗೊಳಿಸೋಣ ಅಂತ ಈ ಸಲದ್ದು ಟ್ಯಾಗ್ಲೈನ್ ಇರೋದು. ನೀವೆಲ್ಲ ನೋಡ್ತಾ ಇರ್ಬೋದು, ನಾವು ಪ್ಲಾಸ್ಟಿಕ್ನ ಅತಿ ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಅದಕ್ಕೆ ಪರಿಹಾರವಾಗೂ ಇದೆ, ಪ್ಲಾಸ್ಟಿಕ್ ಚೀಲಗಳನ್ನ ಬಳಸ್ತೀವಿ, ಅದ್ರ ಬದಲು ಬಟ್ಟೆ ಚೀಲ ಬಳಸ್ಬೋದು, ಹೌದಾ? ಹಿಂದೆ ಎಲ್ಲ ನಾವು ಸಣ್ಣ ಮಕ್ಕಳಲ್ಲಿ ಅಂಗಡಿಗಳಿಗೆಲ್ಲ ಹೋದಾಗ ಪೇಪರಲ್ಲಿ ನಮ್ಗೆಲ್ಲ ಸಾಮಾನ ಕಟ್ಕೊಡ್ತಿದ್ರು, ಆದ್ರೆ ಇವಾಗ ಅದೇನು ಇಲ್ಲ, ಎಲ್ಲ ಪ್ಲಾಸ್ಟಿಕ್ ಮಯ. ಹಿಂದೆನೆ ನಮ್ಮ ಹಿರಿಯರು ನೋಡಿ ಎಷ್ಟು ಅಂದ್ರೆ ಅರ್ಥಪೂರ್ಣವಾಗಿ ಅವರು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ವ್ಯವಸ್ಥೆಗಳನ್ನ ಮಾಡಿದ್ರು. ಆದ್ರೆ ನಾವು ವಿದ್ಯಾವಂತರು ಅಂತ ಓದಿ ಆದ್ರೆ ಎಲ್ಲಾನು ಹಾಳ್ಗೆಡ್ತಾ ಇದೀವಿ, ಪರಿಸರನ ನಾಶ ಮಾಡ್ತಾ ಇದೀವಿ ಮಕ್ಕಳ. ನೀವೆಲ್ಲ ನೋಡಿರ್ಬೋದು, ಈ ಸಲ ಪರಿಸರ ತುಂಬಾ ಅಸಮತೋಲನ ಆಗ್ತಿದೆ. ಯಾಕೆ ಅಂತ ಯಾರು ಹೇಳ್ಬೋದಾ? ಯಾವಾಗ್ಲೂ ಇದ್ದಂಗೆ ಮಳೆ ಬರುತ್ತೆ, ಅಥವಾ ಬೇಸಿಗೆಯಲ್ಲಿ ಮಳೆ ಬರುತ್ತೆ, ಅಥವಾ ಇನ್ನೇ ಮಳೆನೇ ಇರಲ್ಲ, ಇಲ್ಲ ಮಳೆ ಬಂದ್ರೆ ಜಾಸ್ತಿ ಮಳೆ ಬರುತ್ತೆ, ಭೂಕಂಪಗಳಾಗ್ತಿವೆ. ಯಾಕೆ ಅಂತ ಹೇಳ್ಬೋದಾ? ಏನದು ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ? ಅದೇ ಅಸಮತೋಲನ ಅಂದ್ರೆ ಏನು, ಯಾಕಾಗ್ತಿದೆ? ನೀವು ನೋಡಿರ್ಬೋದು, ಇವಾಗೆಲ್ಲ ದುಬೈಲಿ ಒಂದು ತಿಂಗಳ ಹಿಂದೆ ಒಂದು ಕಾನ್ಫರೆನ್ಸ್ ನಡೀತು. ಅಲ್ಲಿ ಎಲ್ಲಾ ದೇಶದವ್ರು ಸೇರಿ ಚರ್ಚೆ ಮಾಡಿದಾಗ ಬಂದಿದ್ದ ವಿಚಾರ ಏನು ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಎಷ್ಟು 5 ಲಕ್ಷ ಕೋಟಿ ಏನೋ ಮರ ಗಿಡಗಳು ಕಡಿಮೆ ಆಗಿದಾವಂತ. ಅದಕ್ಕೆ ಅಸಮತೋಲನ. ಯಾಕೆಂದ್ರೆ ಇವೆಲ್ಲ ನೋಡ್ತಾ ಇರ್ಬೋದು, ಇವತ್ತು ಆಧುನೀಕರಣ ಅಂದ್ಬಿಟ್ಟು ನಾವು ರಸ್ತೆಗಳೆಲ್ಲ ಚೆನ್ನಾಗ್ ಬೇಕು ಅಂದ್ಬಿಟ್ಟು ರಸ್ತೆ ಎರಡು ಬದಿಗಳಲ್ಲೆಲ್ಲ ಮರ ಕಡಿತಾ ಇದೀವಿ. ಆದ್ರೆ ಅದಕ್ಕೆ ತಕ್ಕಾಗಿ ನಾವೆಲ್ಲೂ ಮರಗಳನ್ನೇ ಹಾಕ್ತಾ ಇಲ್ಲ, ಹೌದಾ? ಇದು ಒಂದು ಕಾರಣ ಆಗ್ತಿದೆ. ಹಾಗಾಗಿ ಮಕ್ಕಳ ಇವತ್ತು ಗಿಡ ನೆಟ್ಕೊಂಡಿದೀವಿ ನಾವು, ಉಳಿಸಿ ಬೆಳೆಸೋದು ಜವಾಬ್ದಾರಿ ನಿಮ್ಮ ಮೇಲಿದೆ. ಒಂದು ನಾನು ಪ್ರಾಂಶುಪಾಲರಲ್ಲಿ ರಿಕ್ವೆಸ್ಟ್ ಮಾಡೋದು, ಮತ್ತೆ ಇಲ್ಲಿ ನಿಮ್ಮ BO ಇದ್ದಾರೆ, ಹೇಳ್ತಾ ಇದ್ರು BO ಅವರು, ಪ್ರತಿಯೊಂದು ಶಾಲೆಗಳಲ್ಲಿ ನಾವು 2 ತೆಂಗಿನ ಮರ ನೆಡ್ಸಿದ್ವಿ. ನಿಜವಾಗ್ಲೂ ಖುಷಿಯಾದಂತ ವಿಚಾರ. ನಾನು ಹೇಳೋದು, ಇವತ್ತು ನಾವೆಲ್ಲರೂ ಒಂದು ವಚನ ತಗೊಳ್ಳೋಣ. BO ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಪ್ರತಿಯೊಂದು ಶಾಲೆಲೂ ಇವತ್ತೆಲ್ಲರೂ ಗಿಡ ನೆಡ್ಸೋಣ. ಗಿಡ ನೆಡೆಸ್ಬಿಟ್ಟು ಸಂಬಂಧಪಟ್ಟ ಶಾಲೆ ಮುಖ್ಯೋಪಾಧ್ಯಾಯರಿಗೆ ನಾನು ಒಂದು ರಿಕ್ವೆಸ್ಟ್, ಅವರು ಜವಾಬ್ದಾರಿ ತಗೋಬೇಕು. ಈಗ ಇಲ್ಲ ಕೇಳ್ಪಟ್ಟೆ, LKG ಇಂದ PUC ತನಕ ತರಗತಿಗಳಿದಾವೆ. ಒಂದೊಂದು ತರಗತಿಯವರಿಗೂ ಒಂದು 10 ಜನ ಹುಡುಗರು ಅಥವಾ ಎಂಟೈರ್ ತರಗತಿ ಎಲ್ಲ ವಿದ್ಯಾರ್ಥಿಗಳನ್ನ ಭಾಗವಹಿಸ್ಕೊಂಡು ಒಂದೊಂದು ಗಿಡನ ಸರ್ ಒಬ್ಬೊಬ್ರಿಗೆ ಅಲರ್ಟ್ ಮಾಡಿ ಲಾಸ್ಟ್ ಮಾರ್ಚಿಗೆ ಬರುತ್ತಲ್ಲ, ನೋಡೋಣ ಯಾರು ಚೆನ್ನಾಗಿ ಬೆಳೆಸ್ತಾರೆ. ಒಂದು ಸಣ್ಣದವ್ರಿಗೆ ಏನಾರ ಒಂದು ಗಿಫ್ಟ್ ಕೊಡೋ ರೀತಿ ನಾವು ಮಾಡಿದ್ರೆ ಅವ್ರಿಗೂ ಉಳ್ದಂಸಂಗಾಗುತ್ತೆ, ನಮ್ಮ ಪರಿಸರನ ಉಳಿಸ್ಕೊಂಡಂಗಾಗುತ್ತೆ. ಈ ಒಂದು ಐಡಿಯಾ ಮಾಡಿದ್ರೆ ನಾವು
ನಮ್ಮ ಪರಿಸರನ ಚೆನ್ನಾಗಿ ಉಳಿಸ್ಕೊಳ್ಬೋದು ಅಂತ ಭಾವನೆ. ದಯವಿಟ್ಟು ಇದನ್ನ ಕಾರ್ಯಗತಕ್ಕೆ ತನ್ನಿ. ನಾನು ರಿಕ್ವೆಸ್ಟ್